ನಮ್ಮ ಮೂರು ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅಂತ ಸಿಎಂ ಹೇಳಿದ್ದಾರೆ. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಗೆಲ್ಲೋದಕ್ಕೆ ವೋಟ್ ಎಲ್ಲಿದೆ? ಜೆಡಿಎಸ್ ಬಳಿ ಆತ್ಮಸಾಕ್ಷಿ ಅಂತ ಮತಗಳಿದ್ದಾವ? ವೋಟ್ ಇಲ್ಲದೆ ಇದ್ರು ಜೆಡಿಎಸ್ ಕ್ಯಾಂಡಿಡೇಟ್ ಹಾಕಿದೆ. ಜೆಡಿಎಸ್ ನಮ್ಮ ಶಾಸಕರಿಗೆ ಆಮಿಷ ಬೆದರಿಕೆ ಒಡ್ತಿದ್ದಾರೆ. ಹೀಗಂತ ಜೆಡಿಎಸ್ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. 45 ವೋಟ್ ಬೇಕಲ್ಲಪ್ಪ, ಎಲ್ಲಿದೆ? ಇದೆಯಾ? ಮತ್ತೆ ಹೆಂಗಿದಾರ? ಆತ್ಮಸಾಕ್ಷಿ ಮತಗಳಿದಾವಂತಲ್ಲ ಸರ್. ಏನು ಆತ್ಮಸಾಕ್ಷಿ ಅಂತ ಮತ ಇದೆಯಾ? ಅವ್ರ ಓಟಿ ನಮಗ್ ಬರ್ತಾವಲ್ಲ. ಅವ್ರು ಆರೋಪ ಮಾಡ್ತಿದ್ದಾರೆ ಸರ್, ಅಡ್ಡ ಮತದಾನ ವಿಚಾರವಾಗಿ ಸರ್ಕಾರ ಕಾನೂನು ಅವ್ರಿಗೆ ಬೇಕಾದಂಗ ಕಾನೂನು ಬರೆಸ್ಕೊಂಡು ನಮ್ಮ ಮೇಲೆ ಕೇಸ್ ಹಾಕ್ತಿದ್ದಾರೆ. ಯಾವತ್ತೂ ಕೂಡ FIR ಆಗಿರ್ಲಿಲ್ಲ. ಈಗ ಅವ್ರಿಗೆ ವೋಟ್ ಇಲ್ಲದೆ ಹೋದ್ರು ಕೂಡ ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ಗಳಿಗೆ, ನಮ್ಮ ಅಭ್ಯರ್ಥಿ, ನಮ್ಮ ವೋಟರ್ಸ್ಗೆ, ನಮ್ಮ MLAಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದ್ದಾರಲ್ಲ, ಬೆದರಿಕೆ ಆಗ್ತಾ ಇದ್ದಾರಲ್ಲ, ಅದಕ್ಕೆ FIR ಹಾಕಿ. ಇಲ್ಲ, ನೀವು ಬೇಕಾದಂಗ ಕಾನೂನು ತಿದ್ಕೊಂಡಿದ್ದೀರಂತೆ ಸರ್. ಯಾವ ಇಲ್ಲಿ ಮ್ಯಾಜಿಸ್ಟ್ರೇಟ್ ಕೇಳಿ ಆಮೇಲೆ ಇದು ಮಾಡ್ಬೇಕಾಯ್ತು. ಅಭ್ಯರ್ಥಿ ವಿರುದ್ಧನೇ FIR. ಅವೆಲ್ಲ ನನಗೆ ಮಾತಾಡಲ್ಲ, ಗೊತ್ತಾಯ್ತಾ? ನಾವು ಮೂರು ಅಭ್ಯರ್ಥಿ, ನಮ್ಮ ಅಭ್ಯರ್ಥಿಗಳು 3 ಜನ ಹಾಕಿದೀವಲ್ಲ, 3 ಜನ ಗೆಲ್ತಾರೆ. ಥ್ಯಾಂಕ್ ಯು ಸರ್. ವೋಟ್ ಹಾಕ್ತಾರೆ ಅನ್ನೋ ದೃಷ್ಟಿನಲ್ಲಿ ಕುಪ್ಪೇರೆಡ್ಡಿಯವರು ಎಲೆಕ್ಷನ್ ನಿಂತಿದ್ದಾರೆ. ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ಭಾವನೆ ಇದೆ. ನೋಡೋಣ, ದೇವರಿದ್ದಾರೆ. ಸಾಯಂಕಾಲ 6 ಗಂಟೆಗೆ ಎಲ್ಲ ಗೊತ್ತಾಗುತ್ತೆ. ವಿಶ್ವಾಸ ಸರ್, ನಾನು ಎಷ್ಟು ಬರುತ್ತೆ ಏನು ಅಂತ ಈಗ ಹೇಳಲ್ಲ. ಸಾಯಂಕಾಲ 6 ಗಂಟೆ ಮೇಲೆ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಮುಕ್ತವಾಗಿ ಮಾತಾಡಬೇಕಾದ್ರೆ ಬಿಜೆಪಿ ಹೇಳ್ತಾರೆ ಕಷ್ಟ ಇದೆ ಅಂತ. ಅದು ನೋಡಿ ಸರ್, ನಮ್ದು 19 ಜನದಿದೆ, ಬಿಜೆಪಿ ಎಷ್ಟೋ ವೋಟ್ ಇದೆ. ಯಾರು ಸಮಾನ ಮನಸ್ಕರನ್ನ ಕೊಡಿ, ಇವತ್ತು 9 ತಿಂಗಳಿಂದ ಏನು ಕೆಲಸ ಆಗಿಲ್ಲ ಅಂತ ಕೇಳ್ತೀವಿ. ಅದ್ರ ಮೇಲೆ ಬಿಟ್ಟಿದ್ದೀವಿ. ನಿರೀಕ್ಷೆ ಅಲ್ಲ, ನಿಶ್ಚಿತವಾಗಿಯೂ ಕೂಡ ನಮ್ಮ 3 ಅಭ್ಯರ್ಥಿಗಳು ಅಜಯ್ ಮಾಕನ್ ಅವರು, ಆಮೇಲೆ GC ಚಂದ್ರಶೇಖರ್ ಅವರು ಮತ್ತು ನಮ್ಮ ನಾಸಿರ್ ಹುಸೇನ್ ಅವರು 3 ಜನ ಇವತ್ತು ನಮ್ಮಲ್ಲಿ 135 ಶಾಸಕರಿದ್ದಾರೆ. ಒಬ್ಬರು ನಿಧನ ಹೊಂದಿದ್ರಿಂದ ಒಂದು ಮತ ನಮಗೆ ಕಡಿಮೆ ಆಗಿದೆ. ಅದು ಬಿಟ್ಟು ಇಂಡಿಪೆಂಡೆನ್ಸ್ ನಮಗೆ 3 ಜನ ಬೆಂಬಲ ಕೊಡ್ತಾ ಇದ್ದಾರೆ. ಇದಲ್ಲದೆ ತಾವು ಸಾಯಂಕಾಲ ಗೊತ್ತಾಗುತ್ತೆ ನಿಮಗೆ, ಈ ರಿಸಲ್ಟ್ ಬಂದ ಮೇಲೆ ಈ ನಮ್ಮೇನೋ 138 ಓಟಿಗಳಲ್ಲ, ಇದಕ್ಕಿಂತ ಜಾಸ್ತಿ ಮತಗಳು ಬರುವಂತ ಸಾಧ್ಯತೆಗಳು ನಮಗಿದೆ. ನಿಶ್ಚಿತವಾಗಿಯೂ ಕೂಡ ನಾವು ನಿರಾಯಾಸವಾಗಿ ಈ ಚುನಾವಣೆಯಲ್ಲಿ ಗೆಲ್ತೀವಿ. ನಾನೇನ ಕೇಳಕ್ ಹೋಗಿ, ನಾನು ಹೇಳ್ತೇನಲ್ಲ, ನಿರೀಕ್ಷೆಗಿಂತ ಜಾಸ್ತಿ ಮತಗಳು ಬರುವಂತ ಸಾಧ್ಯತೆಗಳು ಇದಾವೆ. ನನಗೆ ಗೊತ್ತಿಲ್ಲ, ನಾನು ಹೇಳ್ತೀನಲ್ಲ, ನೀವು ನಮಗೆ 45 ವೋಟ್ಸ್ಕೊಳ್ಬೇಕು ಒಬ್ಬರು ಆರಿಸಿ ಬರಬೇಕಾದ್ರೆ. 3 ಜನರಿಗೆ 45 ಅಲ್ಲ 47 ವೋಟ್ಗಳು ಬೀಳುವಂತ ಸಾಧ್ಯತೆಗಳಿದಾವೆ. ಅಂಥದ್ದು ಯಾವುದೂ ಇಲ್ಲ. ಇವತ್ತು ದಿವಸ ಯಾರ್ಯಾರು ನಮ್ಮ ಪಕ್ಷಕ್ಕೆ ಇವತ್ತು ದಿವಸ ಮತ ಹಾಕ್ತಾರೆ. ಇಂಥವ್ರು ಅಂತವ್ರು ಅಂತ ಹೇಳೋದಲ್ಲ ಅಷ್ಟೇ. ಮೈತ್ರಿ ಅಭ್ಯರ್ಥಿ ಕುಬೇಂದ್ರ ರೆಡ್ಡಿ ಅವರಿಗೆ ಮತ ಹಾಕಬೇಕು ಅಂತ ಆಮಿಷಗಳು ಜಾಸ್ತಿ ಆಗಿತ್ತು ಅಂತ ನಿಮಗೆ ಏನಾದರೂ ಕರೆ ಬಂದಿತ್ತಾ? ಯಾರಾದರೂ ಫೋನ್ ಮಾಡಿ ನಮಗೆ ವೋಟ್ ಮಾಡಿ ಅಂತ ಏನಾದ್ರು ಕೇಳಿದ್ರ? ಡೆಮೋಕ್ರಸಿಯಲ್ಲಿ ವೋಟ್ ಹಾಕಿ ಅಂತ ಕೇಳೋದು ಎಲ್ಲ ಕ್ಯಾಂಡಿಡೇಟ್ಸ್ಗಳು ಅವ್ರ ಧರ್ಮ. ನಮಗೂ ಕೇಳಿದ್ದಾರೆ, ನಾವು ಏನು ಮಾಡಬೇಕು ಮಾಡಿ. ಕೇಳೋದು ಬೇರೆ, ಜೊತೆಗೆ ಏನಾದರೂ ಆಮಿಷಗಳು, ಯಾಕೆಂದ್ರೆ ಕೆಲವು FIR ಆಗಿರೋದ್ರಿಂದ ಕೆಲವರು ನಮಗೆ ಅಷ್ಟು ಕೋಟಿ ಕೊಡ್ತೀವಿ, ಇಷ್ಟು ಕೋಟಿ ಕೊಡ್ತೀವಿ ಆಮಿಷ ಕೊಟ್ಟಿದ್ದಾರೆ ಅಂತ ನಿಮಗೆ ಕರೆ ಮಾಡಿದಾಗ ಆ ಥರದ್ದು ಏನಾದ್ರು ಯಾವುದು ಏನು ಕತೆ ಗೀತೆ ಎಲ್ಲ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಅಷ್ಟೇ. ಕೇಳ್ಕೊಂಡ್ರಿಗೆ ನಾವು ಆಯ್ತು ಅಂತ ಹೇಳಿದ್ವಿ ಅಷ್ಟೇ. Finally, what did for which party? Is that a right question to ask? It's open ಇದಲ್ವಾ ಸರ್? No. ಇದರಲ್ಲಿ ಸೀಕ್ರೆಸಿ ಏನಿಲ್ಲ. ನೀವು ವೋಟ್ ಹಾಕಿದ್ಮೇಲೆ ತೋರಿಸಲೇಬೇಕು. ಹಂಗಿದ್ರೆ ನಾವು ಎಲ್ಲರೂ ಟಿವಿ ಮುಂದೆ ಹಿಂಗೆ ವೋಟ್ ಹಾಕಿದೀವಿ ಅಂತ ತೋರಿಸ್ಬೇಕು ತಾನೆ ಅಲ್ವಾ? ಸೊ ಯಾಕೆಂದ್ರೆ ಆತ್ಮಸಾಕ್ಷಿ ಮತ ನೀಡಿ ಅಂತ ಕುಮಾರಸ್ವಾಮಿ ಅವರು ಕೇಳಿದ್ರು. ಹಂಗಾಗಿ ಅಲ್ಲ, ನಮಗೆ ನಮ್ಗೆ ಆತ್ಮಸಾಕ್ಷಿ ಏನಿದೆ ಅದ್ರ ಪ್ರಕಾರ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು. ಯಾವುದೇ ಅಡ್ಡ ಮತದಾನ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷದ 3 ಅಭ್ಯರ್ಥಿಗಳು 100% ಗೆಲ್ತಾರೆ. ರೆಸಾರ್ಟ್ ಯಾರು ಏನು ಇಲ್ಲ.
ಮಾಕ್ ಪೋಲಿಂಗಿಗೆ ಒಂದು ಕಡೆ ಎಲ್ಲ ಸೇರಿಸಿದ್ರೆ ಅಷ್ಟೇನೆ, ಯಾವುದೇ ಭಯ ಇಲ್ಲ, ಭೀತಿ ಇಲ್ಲ. 100% ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಶಾಸಕರೇ ಒಬ್ಬರು ದೂರು ಕೊಟ್ಟಿದ್ರು, ಅಂದ್ರೆ ಈ ತರ ಶಾಸಕರಿಗೆ ಆಮಿಷ ಹೊಡ್ತಾ ಇದ್ದಾರೆ ಅದು ಅಂತ. ಆಮಿಷ ಹೊಡ್ತಕ್ಕಂಥದ್ದು ಅವರ ಜಯಮಾನದಲ್ಲೇ ಇದೆ, ಆದ್ರೆ ಅದಕ್ಕೆ ಯಾರು ಬಲಿಯಾಗಲ್ಲ ಅಂತ ವಿಶ್ವಾಸ ಇದೆ. ಎಲ್ಲ ಶಾಸಕರು ಬಂದಿದ್ರ ಸರ್ ಶಾಸಕರ ಸಭೆಗೆ? ಎಲ್ಲ ಬಂದಿದೆ. ನಿರೀಕ್ಷೆಗಿಂತ ಹೆಚ್ಚು ಬೀಳುತ್ತೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ರು. ಈಗ ನಿಮ್ಮ ಶಾಸಕ ಸಭೆಗೆ ಬೇರೆ ಪಕ್ಷದವರು ಬಂದ್ರು ಅಂತ ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ. ಅಲ್ಲ, ಈಗ ನಿರೀಕ್ಷೆಗಿಂತ ಹೆಚ್ಚು ಮತ ಬರುತ್ತೆ ಅಂತ ಎಂ ಬಿ ಪಾಟೀಲ್ ಅವರು ಹೇಳಿದ್ರು. ಹಂಗಿದ್ರೆ ಅಡ್ಡ ಮತದಾನ ಆಗುತ್ತಾ? ನಮಗೆ ಈಗ ನೋಡಿ, ಕಾಂಗ್ರೆಸ್ ಪಕ್ಷದ 3 ಅಭ್ಯರ್ಥಿ ಗೆಲ್ತಾರೆ, ವಿತ್ ಕಂಫರ್ಟಬಲ್ ಮಾಡಿ. ಕಾಂಗ್ರೆಸ್ ನಾಯಕರು ಜೆಡಿಎಸ್ ಶಾಸಕರು ಕೂಡ ಸಂಪರ್ಕ ಮಾಡಿದ್ರು ಅಂತ ಹೇಳಿ ಸ್ವತಃ ಅವರ ಶಾಸಕರು ಹೇಳ್ಕೊಂಡಿದ್ದಾರೆ. ಏನಾದ್ರು ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ಕಾಂಗ್ರೆಸ್ ಪಕ್ಷ ಅಡ್ಡ ಮತದಾನದಲ್ಲಿ ಅಥವಾ ಬೇರೆ ಶಾಸಕರಿಗೆ ಆಮಿಷ ತೋರಿಸೋದ್ರಲ್ಲಿ ನಮ್ಗೆ ವಿಶ್ವಾಸ ಇಲ್ಲ. ನಾವು ಅದು ಸಂವಿಧಾನ ವಿರೋಧಿ ನೀತಿ, ಅದನ್ನು ಮಾಡಕ್ಕೆ ಹೋಗೋದು. ಸಾರಿ, ನಮ್ಮ ವೋಟರ್ಸ್ಗಳಿಗೆ, MLAಗಳಿಗೆ ಆಸೆ ಆಮಿಷಗಳು ತೋರಿಸೋದು, ಬೆದರಿಕೆ ಒಡ್ಡೋದು ಇವೆಲ್ಲ ಮಾಡ್ತಾ ಇದ್ವಿ. ಅದಕ್ಕೆಲ್ಲ ಒಟ್ಟಿಗೆ ಇರೋಣಪ್ಪ, ಒಟ್ಟಿಗೆ ಬಂದು ಓಟ್ ಹಾಕೋಣ ಅಂತೇಳಿ ಯಾರು ಒಟ್ಟಿಗೆ ಬಂದು ಓಟ್ ಹಾಕಿದ್ದಾರೆ. ನಮ್ಮ 3 ಜನ ಅಭ್ಯರ್ಥಿಗಳು ಅಜಯ್ ಮಕೇನ್, ಚಂದ್ರಶೇಖರ್, ಸೈಯದ್ ನಾಸೀರ್ ಹುಸೇನ್, 3 ಅಭ್ಯರ್ಥಿಗಳು ಕಂಫರ್ಟಬಲ್ ಆಗಿ ಅವ್ರಿಗೆ ಆತ್ಮನೇ ಇಲ್ವಲ್ಲ, ಅವನ ಸಾಕ್ಷಿ ಅಲ್ಬೇಕು. ಜೆಡಿಎಸ್ನವ್ರಿಗೆ ಆತ್ಮ ಸಾಕ್ಷಿ ಅನ್ನೋದು ಎಲ್ಲಿದೆ? ಅವರು ಆತ್ಮನೇ ಇಲ್ಲ. ಜೆಡಿ ಸೆಕ್ಯುಲರ್ ಅಂತ ಇದೆ, ಯಾರ ಜೊತೆ ಸೇರ್ಕೊಂಡಿರೋದು? ಮತ್ತೆ ಎಲ್ಲಿದೆ ಆತ್ಮ? ಎಲ್ಲಿದೆ ಆತ್ಮ? ಎಲ್ಲಿದೆ ಆತ್ಮ ಸಾಕ್ಷಿ? ಎಲ್ಲಿದೆ? ಬರ್ಬೋದು, ಯಾಕಂದ್ರೆ ನಮ್ಮ ಸರ್ಕಾರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರೋರು ಊಟ ಹಾಕ್ತಾರೆ. ಯಾರು ಒಬ್ರು ಕೇಳ್ರಿ. ನಾವು ಯಾವತ್ತೂ ಕೂಡ ನಮಗೆ ಸಫಿಷಿಯಂಟ್ ಓಟ್ ಇರುವಾಗ ಆಸೆ ಆಮಿಷ ಓಡಿಸ್ತಕ್ಕಂಥ ಪ್ರಮೇಯ ಎಲ್ಲಿ ಬರ್ತದೆ? ನಮಗೆ 135 ಪ್ಲಸ್ 1 136 ಓಟ್ ಇದೆ. ಆಮೇಲೆ ಇಂಡಿಪೆಂಡೆಂಟ್ಸ್ ಲತಾ ಪ್ರಕಾಶ್, ಮಲ್ಲಿಕಾರ್ಜುನ, ಆಮೇಲೆ ಪುಟ್ಟಣ್ಣಯ್ಯ, ದರ್ಶನ್ ಪುಟ್ಟಣ್ಣಯ್ಯ, ಆಮೇಲೆ ಪುಷ್ಪಸ್ವಾಮಿ ಗೌಡ, ಆಮೇಲೆ ಜನಾರ್ದನ್ ರೆಡ್ಡಿ. ಇಷ್ಟೆಲ್ಲ ಓಟ್ ಇದ್ಮೇಲೆ ನಮಗೆ ಆಸೆ ಆಕಾಂಕ್ಷೆಗಳು ತೋರಿಸಬೇಕನ್ನೋ ಪ್ರಮೇಯ ಇದೆ. ಆಸೆ ಆಮಿಷಗಳನ್ನ ತೋರಿಸ್ತಕ್ಕಂಥವ್ರು, ಬೆದರಿಕೆ ಓಡ್ತಕ್ಕಂಥವ್ರು ಜೆಡಿಎಸ್ನವರು, ಬಿಜೆಪಿ. ಎಲ್ಲರೂ ಇದ್ದಾರೆ. BJP has said that they're expecting cross voting from Congress party. All BJP MLAs have said that because they are saying that there are a lot of MLAs who are disappointed. Keep their MLAs intact. Let them keep their MLAs intact. The cross voting possible only in BJP, not in Congress. ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ನೋಡ್ತಾ ಇದ್ರಿ, ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. 3 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ತೀವಿ, 45ಕ್ಕಿಂತ ಹೆಚ್ಚು ಮತ ಬಂದರೂ ಆಶ್ಚರ್ಯ ಇಲ್ಲ ಅನ್ನೋದನ್ನ ಉಳಿದ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಇನ್ನು ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಏನು ಅಷ್ಟು ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇಲ್ಲ. ಮೊದಲು BJPಯವರು, JDSನವರು ಅವರ MLAಗಳ ಮತಗಳಿದೆಯಲ್ಲ ಅದನ್ನು ಸೇಫ್ ಮಾಡ್ಕೊಳ್ಳಿ, ಅದಾದಮೇಲೆ ನಮ್ಮ ಮತಗಳನ್ನು ಸೆಳೆಯೋ ಪ್ರಯತ್ನ ಮಾಡಲಿ. ಈ ಅಡ್ಡ ಮತದಾನದ ಅವಶ್ಯಕತೆ ನಮಗಂತೂ ಇಲ್ಲ, ಯಾಕಂದರೆ ನಮ್ಮ ಬಳಿ ಸಫಿಷಿಯೆಂಟ್ ನಂಬರ್ ಇದೆ. ಅವಶ್ಯಕತೆ ಎಷ್ಟಿದೆಯೋ ನಮ್ಮ 3 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಸ್ಕೊಳ್ಬೇಕು ಅಂತ ಅಷ್ಟು ನಂಬರ್ಸ್ ನಮ್ಮ ಬಳಿ ಇದೆ. ಇಂಡಿಪೆಂಡೆಂಟ್ಸ್ ಕೂಡ ನಮ್ಮ ಜೊತೆಗಿದ್ದಾರೆ. ಹೀಗಾಗಿ ನಾವು ಆಶ್ರಯ ಆಮಿಷ ತೋರಿಸಿ ಮತವನ್ನು ಕೇಳುವಂಥ ಅವಶ್ಯಕತೆ ಇಲ್ಲ. ಅದನ್ನು ಈ ಮೈತ್ರಿ ಅಭ್ಯರ್ಥಿಗಳ ವಿಚಾರದಲ್ಲಿ ಮಾಡ್ತಿದ್ದಾರೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.